24,850 ಕಾಲ್ ಬೈ 25,150 ಕಾಲ್ ಸೆಲ್. ಸೊ ಇದರಲ್ಲಿ ರಿಸ್ಕ್ ಎಷ್ಟಿದೆ? 8,900. ಪ್ರಾಫಿಟ್ ಎಷ್ಟಿದೆ? 13,000. ಸೊ ಇಲ್ಲಿ ನೀವು ನೋಡ್ಬೋದು, ದೆರ್ ಆರ್ ಲಾಟ್ ಆಫ್ ಸ್ಟ್ರಾಟಜೀಸ್. ಬುಲ್ ಕಾಲ್ ಸ್ಪ್ರೆಡ್, ಬೇರ್ ಫುಟ್ ಸ್ಪ್ರೆಡ್ ಎಲ್ಲಾನು ಸ್ಟ್ರಾಟಜೀಸ್ ಇದೆ. ಸೊ ಇಲ್ಲಿ 24,800 ಕಾಲ್ ಬೈ 24,900 ಕಾಲ್ ಸೆಲ್ ಇದೆ. ಇದಕ್ಕೆ ಎಷ್ಟು ಬೇಕಂದರೆ 45,000 ಬೇಕಾಗುತ್ತೆ ಇನ್ವೆಸ್ಟ್ಮೆಂಟು. ಸರ್ ಬ್ಯಾಸ್ಕೆಟ್ ಆರ್ಡ್ರ್ ಏನಕ್ಕೆ ಸರ್ ಮಾಡಬೇಕು? ಒಂದೇ ಸತಿ ಒಂದೊಂದೇ ಮಾಡೋಕ್ಕಾಗಲ್ವಾ? ಇದನ್ನು ಬೈ ಮಾಡಿ, ಇದನ್ನು ಬೈ ಮಾಡಿ, ಇದನ್ನು ಸೆಲ್ ಮಾಡಿ, ಇದನ್ನು ಸೆಲ್ ಮಾಡೋದಕ್ಕೆ 4 ಐಟಮ್ ನೀವು ಬೈ ಮಾಡೋದಕ್ಕೆ ಮಿನಿಮಮ್ ಅಂದರೂ 20 ನಿಮಿಷ ತೊಗೊಳ್ತೀರಾ. 20 ನಿಮಿಷದಲ್ಲಿ ಒಂದು 2-3 ಸಾವಿರ ಲಾಸ್ ಆಗಿರುತ್ತೆ. ನಮಸ್ತೆ ಕರ್ನಾಟಕ. ಬ್ಯಾಸ್ಕೆಟ್ ಆರ್ಡ್ರಲ್ಲಿ ಟ್ರೇಡ್ ಮಾಡೋದು ಹೇಗೆ? ಸೊ 10 ಸ್ಟಾಕ್ಗಳನ್ನು ತೊಗೋಬೇಕಾಗುತ್ತೆ, 10 ಇಂಡೆಕ್ಸ್ಗಳನ್ನು ತೊಗೋಬೇಕಾಗುತ್ತೆ. ಸೊ ಡಿಫ್ರೆಂಟ್ ಆಪ್ಷನ್ಸ್ಗಳನ್ನು ಒನ್ ಶಾಟ್ ತೊಗೊಳ್ಳೋದೆ ಬ್ಯಾಸ್ಕೆಟ್ ಆರ್ಡರ್. ಸೊ ಎಸ್ಪೆಷಲಿ ಇದನ್ನು ಯೂಸ್ ಮಾಡೋದೇ ಆಪ್ಷನ್ಸ್ ಟ್ರೇಡಿಂಗ್. ನೀವೇನಾದ್ರು ಆಪ್ಷನ್ ಸ್ಟ್ರಾಟಜಿಗಳನ್ನು ಬಿಲ್ಡ್ ಮಾಡ್ತಾ ಇದ್ದೀರಾ, ಬ್ಯಾಸ್ಕೆಟ್ ಆರ್ಡರ್ ಅಂದರೆ ಏನು ನಾನು ಹೇಳ್ಕೊಡ್ತೀನಿ ಬನ್ನಿ. ಸೊ ವಿಡಿಯೋ ಯಾರ್ಯಾರಿಗೆ ಅಂದರೆ, ಸೊ ಮೇನ್ಲಿ ಸ್ಟ್ರಾಟಜಿ ಬಿಲ್ಡ್ ಮಾಡ್ತಾರೆ, ಆಪ್ಷನ್ ಸ್ಟ್ರಾಟಜಿ ಬಿಲ್ಡ್ ಮಾಡ್ತಾರೆ, ಆಪ್ಷನ್ ಸ್ಟ್ರಾಟಜಿ ಬಿಲ್ಡ್ ಮಾಡ್ತಾರೆ, ಬಟ್ ಅದನ್ನು ಟ್ರೇಡ್ ಮಾಡೋದು ಹೇಗೆ ಗೊತ್ತಾಗಲ್ಲ. ಸೊ ಬ್ಯಾಸ್ಕೆಟ್ ಆರ್ಡರ್ನ ಬಳಸಿ ಯಾವ ರೀತಿ ಟ್ರೇಡ್ ಮಾಡೋದು ನಾನು ಹೇಳ್ಕೊಡ್ತೀನಿ. ಸೊ offstradefinites.com ನಾನು ಓಪನ್ ಮಾಡಿದ್ದೀನಿ. ಇಲ್ಲಿ ರೆಡಿಮೇಡ್ ಸ್ಟ್ರಾಟಜಿ ಸಹ ಇದೆ, ಇಲ್ಲ ಕಸ್ಟಮೈಸ್ ಸ್ಟ್ರಾಟಜಿ ನಾವೇ ಡೆವಲಪ್ ಮಾಡ್ಬೋದು. ಜಸ್ಟ್ ಇಲ್ಲಿ ಬಿಲ್ಡರ್ಗೆ ಹೋಗ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ದೆರ್ ಆರ್ ಲಾಟ್ ಆಫ್ ಸ್ಟ್ರಾಟಜೀಸ್. ಬುಲ್ ಕಾಲ್ ಸ್ಪ್ರೆಡ್, ಬೇರ್ ಫುಟ್ ಸ್ಪ್ರೆಡ್ ಎಲ್ಲಾನು ಸ್ಟ್ರಾಟಜೀಸ್ ಇದೆ. ನನಗೆ ಬುಲ್ಲಿಶ್ ಅನಿಸಿದ್ರೆ ನಾನು ಇದು ಸ್ಟ್ರಾಟಜಿನ ಇಲ್ಲಿ ಬೈ ಮಾಡಬೇಕಾಗತ್ತೆ. ಸೊ ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ, ಈ ಸ್ಟ್ರಾಟಜಿ ಏನಿದೆ 24,850 ಕಾಲ್ ಬೈ 25,150 ಕಾಲ್ ಸೆಲ್. ಸೊ ಇದರಲ್ಲಿ ರಿಸ್ಕ್ ಎಷ್ಟಿದೆ? 8,900. ಪ್ರಾಫಿಟ್ ಎಷ್ಟಿದೆ? 13,000. ಎಲ್ಲಿಗೆ ಹೋಗ್ಬೇಕು ಮಾರ್ಕೆಟ್? ನನಗೆ 24,970 ಹೋಗಬೇಕು. ಅಟ್ ಪ್ರೆಸೆಂಟ್ ಎಲ್ಲಿದೆ ಮಾರ್ಕೆಟು? 24,776 ಅಲ್ಲಿದೆ. ಸೊ ನನಗೆ ಈ ತಿಂಗಳು ನನಗೆ ಟೈಮ್ ಇದೆ, ಇನ್ನೊಂದು ಒಂದೂವರೆ ವಾರ ಇದೆ. ಸೊ ಆಲ್ಮೋಸ್ಟ್ ಒಂದು 7-8 ಡೇಸ್ ಟೈಮ್ ಇದೆ. ಸೊ 7-8 ಡೇಸಲ್ಲಿ ಇಲ್ಲಿಗೆ ಹೋಗುತ್ತಾ? ಎಸ್ ಹೋಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ಅದನ್ನು ಹೆಂಗೆ ಸರ್ ಟ್ರೇಡ್ ಮಾಡೋದು? ಇದೊಂದು ಯಕ್ಷ ಪ್ರಶ್ನೆ ತುಂಬ ಜನಕ್ಕೆ. ಸೊ ಅದನ್ನು ಟ್ರೇಡ್ ಮಾಡೋದು ಹೇಗೆ ಪ್ರತಿಯೊಂದು ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಸೊ ಇಲ್ಲಿ ಆರ್ಡರ್ ಬುಕ್ ಅಂತಿರುತ್ತೆ. ನಿಮ್ಮ ಏಂಜಲ್ ಬ್ರೋಕಿಂಗ್ ಇಲ್ಲ ಎನಿ ಬ್ರೋಕಿಂಗ್ ನೀವು ಓಪನ್ ಮಾಡಿದ್ರೂ ಅಲ್ಲಿ ಆರ್ಡರ್ಸ್ಗೆ ಹೋದರೆ ಬ್ಯಾಸ್ಕೆಟ್ ಆರ್ಡ್ರ್ ಅಂತ ಇರುತ್ತೆ. ಈ ಬ್ಯಾಸ್ಕೆಟ್ ಆರ್ಡ್ರಲ್ಲಿ ಕ್ರಿಯೇಟ್ ನ್ಯೂ ಬ್ಯಾಸ್ಕೆಟ್ ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ರೆಡಿಮೇಡ್ ಸ್ಟ್ರಾಟಜೀಸ್ ಸಹ ಇದೆ ನೋಡಿ. ಬುಲ್ ಕಾಲ್ ಸ್ಪ್ರೆಡ್, ಬೇರ್ ಫುಟ್ ಸ್ಪ್ರೆಡ್ ಎಲ್ಲ ರೆಡಿಮೇಡ್ ಸ್ಟ್ರಾಟಜೀಸ್ ಇದೆ. ಲೆಟ್ಸೆ ನಾನು ಬುಲ್ ಕಾಲ್ ಸ್ಪ್ರೆಡ್ ಅಂತ ಹಾಕ್ಬಿಟ್ಟು ಹಿಂಗೆ ಮಾಡ್ತೀನಿ. ಸೊ ಇಲ್ಲಿ 24,800 ಕಾಲ್ ಬೈ 24,900 ಕಾಲ್ ಸೆಲ್ ಇದೆ. ಇದಕ್ಕೆ ಎಷ್ಟು ಬೇಕಂದರೆ 45,000 ಬೇಕಾಗುತ್ತೆ ಇನ್ವೆಸ್ಟ್ಮೆಂಟು. ಸೊ ಇದನ್ನು ಒಂದು ಸತಿ ಅನಲೈಸ್ ಸಹ ಮಾಡ್ಬೋದು ನೀವು. ಇಲ್ಲೇ ಅನಲೈಸ್ ಮಾಡೋದಕ್ಕೆ ಒಂದು ಆಪ್ಷನ್ ಸಹ ಇದೆ. ಎಸ್ ಈ ಥರ ಒಂದು ಆಪ್ಷನ್ ಬಂತು. ಮ್ಯಾಕ್ಸ್ ಪ್ರಾಫಿಟ್ ಇಷ್ಟಿದೆ 4,600, ಮ್ಯಾಕ್ಸ್ ಲಾಸ್ ಇಷ್ಟಿದೆ, ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ 42% ಇದೆ. ನನಗೇನಾದ್ರು 24,838 ಅಂದರೆ ಈ ವಾರನೇ ರೀಚ್ ಆಗುತ್ತೆ ಇನ್ನೊಂದು 2 ದಿವಸದಲ್ಲಿ. ಸೊ ಇವತ್ತು ವೀಡಿಯೋ ಮಾಡ್ತಾ ಇರೋದು ಬುಧವಾರ. ಸೊ ಬುಧವಾರ ಅಂದರೆ ನಾಳೆ ಅಷ್ಟರಲ್ಲಿ ರೀಚ್ ಆಗುತ್ತೆ ಅನ್ಸಿದ್ರೆ ನಾನು ಏನು ಮಾಡ್ತೀನಿ, ಐ ವಿಲ್ ಜಸ್ಟ್ ಕ್ಲಿಕ್ ಹಿಯರ್, ಪ್ರಿವ್ಯೂ ಬ್ಯಾಸ್ಕೆಟ್ ಆ್ಯಂಡ್ ಕನ್ಫರ್ಮ್ ಆರ್ಡರ್. ಸೊ ನನಗೆ ಅನ್ನಿಸ್ತಾ ಇದೆ ಹೋಗುತ್ತೆ ಅಂತ ಕನ್ಫರ್ಮ್ ಆರ್ಡರ್. ಸೊ ಇಲ್ಲಿ ರಿಜೆಕ್ಟ್ ಆಗಿದೆ ಬಿಕಾಸ್ ಮೇ ಬಿ ಸಮ್ ಅಮೌಂಟ್ ಶಾರ್ಟೇಜ್ ಇರಬೇಕಾಗತ್ತೆ. ಸೊ ಇಲ್ಲಿ ಕಾಲ್ನ ಬೈ ಮಾಡಿದ್ದೀನಿ, ಕಾಲ್ ಸೆಲ್ಲು ಆಗಿದೆ. ಸೊ ನೋ ವರೀಸ್ ನೋಡಿ, ಇಲ್ಲಿ ಕಾಲ್ ಬೈಯೂ ಆಗಿದೆ, ಕಾಲ್ ಸೆಲ್ಲು ಆಗಿದೆ. ನನ್ನ ಬ್ಯಾಸ್ಕೆಟ್ ಆರ್ಡ್ರು ರೆಡಿ ಇದೆ ನೋಡಿ. ಈ ಥರ ಮಾಡೋದ್ರಿಂದ ಸೊ ನನಗೆ ಸೇಫಾಗಿ ನಾನು ಇರ್ಬೋದು. ಸೊ ಫಸ್ಟ್ ಆಫ್ ಆಲ್ ಏನು ಮಾಡಬೇಕಂದ್ರೆ ಸ್ಟ್ರಾಟಜಿನ ಬಿಲ್ಡ್ ಮಾಡಬೇಕಾಗತ್ತೆ. ಎಕ್ಸಾಂಪಲ್ ಲೆಟ್ಸ್ ಸೇ ಯು ವಾಂಟ್ ಟು ಬಿಲ್ಡ್ ಒನ್ ನಾನ್ ಡೈರೆಕ್ಷನಲ್ ಸ್ಟ್ರಾಟಜಿ. ಯಾವುದು? ಶಾರ್ಟ್ ಐರನ್ ಕಾಂಡರ್. ಈ ಥರ ಇಲ್ಲಿ ಬಿಲ್ಡ್ ಮಾಡಿದ್ದೀರಾ, ಈ ಥರ ಬಂದಿದೆ. ಸೊ ಇಲ್ಲಿ ಇದೇ ಥರ ಒಂದು ಟೆಕ್ನಿಕ್ಕನ್ನು ನೀವು ಅಲ್ಲಿ ಇಂಪ್ಲಿಮೆಂಟ್ ಮಾಡಬೇಕನ್ಸುತ್ತೆ. ಎಲ್ಲಿ? ರಿಯಲ್ ಟ್ರೇಡಿಂಗಲ್ಲಿ. ಸರ್ ಇಂಪ್ಲಿಮೆಂಟ್ ಮಾಡೋದು ಹೇಗೆ ಅಂದರೆ, ಫಸ್ಟ್ ಇಲ್ಲಿ ಹೋಗ್ಬಿಟ್ಟು ಆರ್ಡರ್ಸ್ಗೆ ಹೋಗಿ. ಸೊ ಇಲ್ಲಿ ಜಸ್ಟ್ ಇದೊಂದು ಹಾಕಿದ್ದೀನಿ, ಆರ್ಡರ್ಸ್ಗೆ ಹೋಗ್ಬಿಟ್ಟು. ಸೊ ಸದ್ಯಕ್ಕೆ ಇದನ್ನು ಎಕ್ಸಿಟ್ ಮಾಡ್ತೀನಿ ನಾನು. ಎಕ್ಸಿಟ್ ಆಲ್. ಓಕೆ, ಎಕ್ಸಿಟ್ ಆಯಿತು. ಬಟ್ ಎಕ್ಸಿಟ್ ಆಗೋದು ತೋರಿಸಿದ್ದೀನಿ. ಸೊ ಇಲ್ಲಿ ಎಲ್ಲ ನಾನು ಮಾಡಿರೋದು ಎಲ್ಲ ಎಕ್ಸ್ಪೆರಿಮೆಂಟ್ ಟ್ರೇಡ್ಸು. ಮತ್ತು ಇದೇನು ಸರ್ ಹಿಂಗೆ ಲಾಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂತೀರಾ. ಸೊ ಇದೆಲ್ಲ ಎಕ್ಸ್ಪೆರಿಮೆಂಟ್ ಟ್ರೇಡ್ಸ್. ಅರ್ಥ ಆಗ್ತಾಯಿದೆ ಅನಿಸುತ್ತೆ. ಇದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಈವನ್ ಹಳೆ ವಿಡಿಯೋದಲ್ಲೂ ಸಹ ನಾನು ಟ್ರೇಡ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಲ್ಲ, ಅದೇ ವಿಡಿಯೋ. ಇಟ್ಸ್ ಜಸ್ಟ್ ಕಂಟಿನ್ಯೂಯೇಷನ್ ಬ್ಯಾಸ್ಕೆಟ್ ಆರ್ಡರ್. ಸೊ ಈ ಬ್ಯಾಸ್ಕೆಟ್ ಆರ್ಡರ್ ಮಾಡೋದು ಹೇಗೆ ಅಂತ ನೋಡಿ. ಫಸ್ಟು ನಾವು ಏಂಜಲ್ ಬ್ರೋಕಿಂಗ್ ಲಾಗಿನ್ ಆಗಬೇಕು. ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಬೇಕು, ಬ್ಯಾಸ್ಕೆಟ್ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಸರ್ ಬ್ಯಾಸ್ಕೆಟ್ ಆರ್ಡರ್ ಏನಕ್ಕೆ ಸರ್ ಮಾಡಬೇಕು?
ಒಂದೇ ಸತಿ ಒಂದೊಂದೇ ಮಾಡೋಕ್ಕಾಗಲ್ವಾ ಸರ್? ಒಂದೊಂದೇ ಮಾಡ್ಕೊಂಡು ಕೂತ್ಕೊಂಡ್ರೆ ಒಂದು ಟ್ರೇಡ್ ಮಾಡಿ ನೋಡಿ, ಅರ್ಥ ಮಾಡ್ಕೊಳ್ಳಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇದನ್ನು ಬೈ ಮಾಡಿ, ಇದನ್ನು ಸೆಲ್ ಮಾಡೋದಕ್ಕೆ 4 ಐಟಮ್ ನೀವು ಬೈ ಮಾಡೋದಕ್ಕೆ ಮಿನಿಮಮ್ ಅಂದರೂ 20 ನಿಮಿಷ ತೊಗೊಳ್ತೀರ. 20 ನಿಮಿಷದಲ್ಲಿ ಒಂದು 2-3 ಸಾವಿರ ಲಾಸ್ ಆಗಿರುತ್ತೆ. ಅರ್ಥ ಆಗ್ತಾಯಿದೆ ತಾನೆ? 20 ನಿಮಿಷ ತೊಗೊಳ್ತೀರ, ಅದನ್ನು ಹೋಗಿ ಹುಡುಕಿ ಮಾಡೋಷ್ಟರಲ್ಲಿ ಲಾಸ್ ಆಗಿಬಿಡುತ್ತೆ 2-3 ಸಾವಿರ. ಅದಕ್ಕೆ ನೀವು ಮ್ಯಾನ್ಯುವಲ್ ಟ್ರೇಡಿಂಗ್ ಮಾಡಬಾರ್ದು. ಮ್ಯಾನ್ಯುವಲಿ ಅಂದರೆ ನಾವು ಒಂದೊಂದೇ ಹೋಗಿ ಹುಡುಕಿ ತೊಗೊಳೋದು ತಪ್ಪಾಗತ್ತೆ. ಅದಕ್ಕೆ ನೀವೇನು ಮಾಡಬೇಕಾದ್ರೆ ಎಲ್ಲನೂ ಬ್ಯಾಸ್ಕೆಟಲ್ಲಿ ಹಾಕ್ಕೊಳ್ಳಿ. ಬ್ಯಾಸ್ಕೆಟ್ ಹಾಕ್ಕೊಂಡು ಒನ್ ಶಾಟ್ ನೀವು ಟ್ರೇಡ್ ಮಾಡಿದ್ರೆ 2,000 ರೂಪಾಯಿ ನೀವು ಉಳಿಸ್ಬೋದು. ಸೊ ಅದನ್ನು ಹೆಂಗೆ ಮಾಡೋದು ನೋಡೋಣ. ಇಲ್ಲಿ ಹೋದೆ, ಸೊ ಜಸ್ಟ್ ನಾನು ಬ್ಯಾಸ್ಕೆಟ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಹೋದೆ, ಆರ್ಡರ್ಸ್ಗೆ ಹೋದೆ, ಬ್ಯಾಸ್ಕೆಟ್ ಆರ್ಡರ್, ಕ್ರಿಯೇಟ್ ನ್ಯೂ ಬ್ಯಾಸ್ಕೆಟ್ ಅಂತ ಹೊಡೆದೆ. ಇಲ್ಲಿ ನನಗೆ ನ್ಯೂಟ್ರಲ್ ಸ್ಟ್ರಾಟಜಿ ಬೇಕಾಗುತ್ತೆ. ಐರನ್ ಕಾಂಡರ್ ಬೇಕಾಗುತ್ತೆ ನನಗೆ, ಐರನ್ ಕಾಂಡರ್. ಸೊ ಇಲ್ಲಿ ಬ್ಯಾಸ್ಕೆಟ್ ಅಂತ ಹಾಕಿದೆ ನೋಡಿ, ಐರನ್ ಕಾಂಡರ್ 4 ಐಟಮ್ ಬಂತು. ಸೊ ಇದನ್ನು ಗ್ರಾಫ್ ಚೆಕ್ ಮಾಡ್ತೀನಿ, ಅನಲೈಸ್. ಎಸ್, ಐರನ್ ಕಾಂಡರ್, ಮ್ಯಾಕ್ಸ್ ಲಾಸ್ ಇಷ್ಟಿದೆ, ಮ್ಯಾಕ್ಸ್ ಪ್ರಾಫಿಟ್ ಇಷ್ಟಿದೆ, 24,600 ಚಿಲ್ಲರೆ. ಅದ್ರ ಕೆಳಗಡೆ ಹೋಗಬಾರ್ದು ಮಾರ್ಕೆಟು, 24,900 ಮೇಲಕ್ಕೆ ಹೋಗಬಾರ್ದು. ನನಗೆ ಅನ್ನಿಸ್ತಾ ಇದೆ ಇದು ಹೋಗಲ್ಲ, ಅಲ್ಲೂ ಹೋಗಲ್ಲ, ಇಲ್ಲೂ ಹೋಗಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಅನ್ನಿಸ್ತಾ ಇರ್ಬೇಕಾದ್ರೆ ನಾನೇನು ಮಾಡ್ತೀನಿ, ಹಿಂಗೆ ಪ್ರಿವ್ಯೂ ಹಾಕ್ತೀನಿ. ಇನ್ವೆಸ್ಟ್ಮೆಂಟ್ 91,000 ಬೇಕು, ಇಲ್ಲಿ ಕನ್ಫರ್ಮ್ ಅಂತ ಹಾಕ್ತೀನಿ. ಸೊ ಇಲ್ಲಿ ರಿಜೆಕ್ಟ್ ಆಯಿತು. ಯಾಕೆ ರಿಜೆಕ್ಟ್ ಆಯಿತು ಅಂದರೆ ನನ್ನ ಹತ್ರ ದುಡ್ಡಿಲ್ಲ. ಸೊ ದುಡ್ಡು ಇರೋದು 50,000, ಇಲ್ಲಿ ಬೇಕಾಗಿರೋದು 91,000. ಇವಾಗ ಯಾವುದೋ ಬೈ ಆಗಿಬಿಟ್ಟಿದೆ ಅನಿಸುತ್ತೆ. ಸೊ ಎರಡೂ ಬೈ ಆಗಿಬಿಟ್ಟಿದೆ, ಬಟ್ ಸೆಲ್ ಆಗಿಲ್ಲ. ಸೊ ಈ ಥರ ಹುಷಾರಾಗಿರ್ಬೇಕಾಗುತ್ತೆ. ಬ್ಯಾಸ್ಕೆಟ್ ಆರ್ಡ್ರ್ ಮಾಡಬೇಕಾದ್ರೆ ಎಷ್ಟು ದುಡ್ಡು ಕೇಳ್ತಾರೋ ಅಷ್ಟು ದುಡ್ಡು, ಆ ದುಡ್ಡಿಗಿಂತ ಇನ್ನೊಂದು 10,000 ಜಾಸ್ತಿನೇ ಇಟ್ಟಿರಿ. ಆಲ್ವೇಸ್ ಒಂದು ಎಕ್ಸಸ್ ಅಟ್ಲೀಸ್ಟ್ ಒಂದು 10,000 20,000 ಎಕ್ಸ್ಟ್ರಾ ದುಡ್ಡು ಇಟ್ಟಿರಿ. ಸೊ ಅಲ್ಲಿ ಎಷ್ಟು ಕೇಳ್ತಾರೋ ಅಷ್ಟೇ ಹಾಕೋದು ತಪ್ಪಾಗತ್ತೆ. ಇಲ್ಲಿ ಕಾಲು ಬೈ ಆಗಿದೆ, ಪುಟ್ಟು ಬೈ ಆಗಿದೆ. ಸೊ ಇಲ್ಲಿ ನೋಡಿದ್ರೆ ನನಗೆ ಒಂದರಲ್ಲಿ ಪ್ರಾಫಿಟ್ ಬರ್ತಾಯಿದೆ, ಇನ್ನೊಂದರಲ್ಲಿ ಲಾಸ್ ಆಗ್ತಾಯಿದೆ. ಇವಾಗ ಎರಡರಲ್ಲೂ ಪ್ರಾಫಿಟ್ ಬರ್ತಾಯಿದೆ. ಸೊ ಬೆಟರ್ ಇದನ್ನು ಎಕ್ಸಿಟ್ ಮಾಡೋದು ಒಳ್ಳೆಯದು. ಇದನ್ನು ಹಾಗೆ ಬಿಟ್ಟರೆ ಏನಾಗುತ್ತೆ, ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಎಕ್ಸಿಟ್ ಮಾಡ್ತೀನಿ. ಎಸ್, ಎರಡೂ ಒಟ್ಟಿಗೆ ಎಕ್ಸಿಟ್ ಆಯಿತು. ಸೊ ಎಕ್ಸಿಟ್ ಮಾಡೋದು ತುಂಬ ಜನಕ್ಕೆ ಪ್ರಶ್ನೆ ಇರುತ್ತೆ, ಸರ್ ಹೆಂಗೆ ಸರ್ ಎಕ್ಸಿಟ್ ಮಾಡೋದು? ಸೆಲೆಕ್ಟ್ ಆಲ್, ಎಕ್ಸಿಟ್ ಆಲ್, ಸೆಲೆಕ್ಟ್ ಆಲ್, ಎಕ್ಸಿಟ್ ಆಲ್. ನೋಡಿ, ಇನ್ನೊಂದು ಬ್ಯಾಸ್ಕೆಟ್ ಬೇಕಾದ್ರೆ ಕ್ರಿಯೇಟ್ ಮಾಡ್ತೀನಿ. ಹೋದೆ, ಬ್ಯಾಸ್ಕೆಟ್ಟು, ಕ್ರಿಯೇಟ್ ನ್ಯೂ ಬ್ಯಾಸ್ಕೆಟ್. ನನಗೆ ಬೇರಿಶ್ ಅನ್ನಿಸ್ತಾ ಇದೆ ಮಾರ್ಕೆಟ್ ಇವಾಗ. ಬೇರಿಶಲ್ಲಿ ಬೇರ್ ಪುಟ್ ಸ್ಪ್ರೆಡ್ಡು ಸೆಲೆಕ್ಟ್ ಮಾಡಿದೆ. ಇಲ್ಲ ಸರ್ ನನಗೆ ಇದೆಲ್ಲ ಬೇಡ, ನಾನೇ ಕಸ್ಟಮೈಸ್ಡ್ ಮಾಡ್ತೀನಿ ಅಂದರೆ ಇಲ್ಲಿ ನೋಡ್ಕೊಳ್ಳಿ. ಲೆಟ್ಸೆ ನಿಮಗೆ ಬೇರಿಶ್ ಲೆಟ್ಸೆ ಬೇರ್ ಪುಟ್ ಸ್ಪ್ರೆಡ್ ಇದೆ, ಬೇರ್ ಕಾಲ್ ಸ್ಪ್ರೆಡ್ ಇದೆ. ಸೊ ನಿಮಗೆ ಬೇರ್ ಪುಟ್ಟೆ ಸ್ಪ್ರೆಡ್ಸ್ ತಗೊಳ್ತೀನಿ. ಸೆಲ್ಲಿಂಗ್ ಇದೆ, ಇದು ಯಾವುದೋ ಮಿಕ್ಸ್ ಆಗಿದೆ, ಅದರಿಂದ ಈಗ ಬಂದಿದೆ. ಈ ಸ್ಟ್ರಾಟಜಿ ಎರಡೂ ಮಿಕ್ಸ್ ಆಗಿದೆ. ಲೆಟ್ಸೆ ಐಲ್ ಜಸ್ಟ್ ಪುಟ್ ಬೇರ್ ಪುಟ್ ಸ್ಪ್ರೆಡ್. ಸೊ ಇಲ್ಲಿ ಏನಾಗ್ತಾಯಿದೆ ನೋಡಿ, 24,900 ಪುಟ್ ಬೈ 24,550 ಪುಟ್ ಸೆಲ್. ಸೊ ಇದನ್ನು ನೀವು ನೆನ್ಪಿಟ್ಕೊಂಡು ಅಲ್ಲಿ ಹೋಗ್ಬಿಟ್ಟು ನೀವು ಇದನ್ನು ಬರ್ಕೊಳ್ಳಿ, ಬುಕ್ಕಲ್ಲಿ ಬರ್ಕೊಂಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನೀವು ಟೈಪ್ ಮಾಡಿ. ಲೆಟ್ಸೆ 24,900 ಏನು ಮಾಡಬೇಕಂತೆ, ಪುಟ್ಟನ್ನು ಏನು ಮಾಡಬೇಕು, ಬೈ ಮಾಡಬೇಕು. ಮಾಡಿದ್ದೀನಿ. ನೆಕ್ಸ್ಟ್ 24,550 ಏನು ಮಾಡಬೇಕಂತೆ, ಪುಟ್ಟನ್ನು ಸೆಲ್ ಮಾಡಬೇಕು. ಸೊ ಇಲ್ಲಿ ನಾನು ಫಸ್ಟ್ ಇದನ್ನು ಹಾಕ್ಕೊಂಡ್ಬಿಡ್ತೀನಿ, ಆಮೇಲೆ ಇಲ್ಲಿ ಸೆಲ್ ಮಾಡ್ತೀನಿ. ಸೊ ಇವಾಗ ಇಲ್ಲಿ ನೋಡಿ, ಇಲ್ಲಿ ಏನಿದೆಯೋ ನೋಡಿ ಅದನ್ನೇ ಮಾಡಿದ್ದೀನಿ. 24,900 ಪುಟ್ ಬೈ 24,550 ಪುಟ್ ಸೆಲ್. ಸೊ ಇಲ್ಲಿ ನೋಡಿ 24,900 29th ಮೇ. ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, 29th ಮೇ. ಎಸ್, 29th ಮೇ ಕರೆಕ್ಟಾ? ಎಸ್. ಪುಟ್ ಬೈ, ಎಸ್ ಕರೆಕ್ಟಾ. ನೆಕ್ಸ್ಟ್ 24,550 ಪುಟ್ ಸೆಲ್. ಎಸ್ ಕರೆಕ್ಟ್. ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು? 57,000. ಆ ಥರ ಇರೋದು 47,000. ಸೊ ಇಲ್ಲಿ ನಾನು ಪ್ರಿವ್ಯೂ ಮಾಡಿಬಿಟ್ಟು ಬೇಕಾದ್ರೆ ಅನಲೈಸ್ ಮಾಡ್ಬೋದು. ಅನಲೈಸ್ ಮಾಡಿದಾಗ ನನಗೆ 10,000 ಲಾಸ್ ಇದೆ, 15,000 ಪ್ರಾಫಿಟ್ ಇದೆ. ಇಲ್ಲೂ ಅಷ್ಟೇ 10,000 ಲಾಸ್ ಇದೆ, 15,000 ಪ್ರಾಫಿಟ್ ಇದೆ. ಸೇಮ್ ಟು ಸೇಮ್ ಬಂತಾ? ಎಸ್, ಸೇಮ್ ಟು ಸೇಮ್ ಬಂತು. ಸರ್ ಇದನ್ನು ನೆಕ್ಸ್ಟ್ ಟ್ರೇಡ್ ಮಾಡೋದು ಹೆಂಗೆ ಸರ್? ಏನಿಲ್ಲ, ಇಲ್ಲಿ ಹೋಗ್ಬಿಟ್ಟು ಕನ್ಫರ್ಮ್ ಆರ್ಡ್ರ್ ಅಂತ ಹೊಡೆದ್ರೆ ಅಷ್ಟೇ ಟ್ರೇಡ್ ಆಗಿಬಿಡುತ್ತೆ. ಸೊ ಇಲ್ಲಿ ಬೈ ಮಾತ್ರ ಎಕ್ಸಿಕ್ಯೂಟ್ ಆಗಿದೆ, ಸೆಲ್ ಎಕ್ಸಿಕ್ಯೂಟ್ ಆಗಿಲ್ಲ, ಬಿಕಾಸ್ ನನ್ನ ಹತ್ರ ಅಮೌಂಟ್ ಇಲ್ಲ. ಸೊ ಅದರಿಂದ ನೋಡಿಕೊಂಡು ಈ ಥರ ಮಿಸ್ ಮ್ಯಾಚ್ ಆದಾಗ ನೋಡಿಕೊಂಡು ಎಕ್ಸಿಟ್ ಆಗೋದು ಒಳ್ಳೆಯದು. ಸೊ ಇವಾಗ ನೋಡಿ, ಪುಟ್ ಮಾತ್ರ ಬೈ ಆಗಿಬಿಟ್ಟಿದೆ. ಸೊ ಪುಟ್ ಸೆಲ್ ಎಕ್ಸಿಕ್ಯೂಟ್ ಆಗಿಲ್ಲ. ಸೊ ನನಗೆ ಮಾರ್ಕೆಟ್ ಬಿದ್ದರೆ ಓಕೆ, ನನಗೆ ಇವಾಗ ಪ್ರಾಫಿಟ್ ಬರ್ಬೋದು. ಮಾರ್ಕೆಟ್ ಬಿದ್ದಿರೋ ಮೇಲಕ್ಕೆ ಹೋಗ್ಬಿಟ್ರೆ ಐ ಲೂಸ್ ಮನಿ. ಸೊ 195 ಬರ್ತಾಯಿದೆ ನೋಡಿ. ಸೆಕೆಂಡ್ಸಲ್ಲಿ, ವಿತಿನ್ ಸೆಕೆಂಡ್ಸಲ್ಲಿ 100-200 ರೂಪಾಯಿ ದುಡಿಯೋದು ಶೇರ್ ಮಾರ್ಕೆಟಲ್ಲಿ ಅಷ್ಟು ಈಸಿ ಇರುತ್ತೆ. 100 ರೂಪಾಯಿನೂ 200 ರೂಪಾಯಿ ಅಂತೂ ಸೊ ಯು ಕ್ಯಾನ್ ಮೇಕ್ ವೆರಿ ಕ್ವಿಕ್ಲಿ. ಸೊ ಬಟ್ ಏನಾದ್ರೆ ನೋಡಿ 200 ರೂಪಾಯಿ ಬರ್ತಾಯಿದೆ ನೋಡಿ.
ಸೆಕೆಂಡ್ಸಲ್ಲಿ 200 ರೂಪಾಯಿ ಬರ್ತಾಯಿದೆ, ಸಾಕು ನನಗೆ, ಸಾಕು 200 ರೂಪಾಯಿ ಮಾಡೋಕ್ಕೆ ಹೋದೆ, ಸ್ವಲ್ಪ ಪ್ರಾಫಿಟ್ ಬಂತಲ್ಲ, 100-150 ರೂಪಾಯಿ ಲಾಭ ಬಂತು. ಬಟ್ ಇದನ್ನು ಕಲಿಬೇಕಾಗುತ್ತೆ, ಚೆನ್ನಾಗಿ ಕಲೀರಿ. ಸ್ಟಾಕ್ ಮಾರ್ಕೆಟ್ನ ನಾನು ಹೇಳ್ತೀನಲ್ಲ, ಆನ್ಲೈನಲ್ಲಿ ನೀವು ಎಷ್ಟೇ ಕಲಿತ್ರೂ ಸಹ ಅದು ಯೂಸ್ ಇಲ್ಲ. ಫೇಸ್ ಟು ಫೇಸ್ 8 ಕಡೆ ಬ್ರಾಂಚ್ ಇದೆ, ಬನ್ನಿ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ ಫೀಲ್ಡು, ಹುಬ್ಬಳ್ಳಿ, ದಾವಣಗೆರೆ, ಮೈಸೂರು, ಕಲಬುರಗಿ, ಎಲ್ಲ ಕಡೆ ಬ್ರಾಂಚಸ್ ಇದೆ, ಬನ್ನಿ. ಸೊ ನಮಗೋಸ್ಕರ 3 ಗಂಟೆ ಸ್ಪೆಂಡ್ ಮಾಡಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಫ್ರೀ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇರುತ್ತೆ. 8 ಬ್ರಾಂಚ್ಗಳಲ್ಲೂ ಸಹ 60 ಜನ ಎಂಪ್ಲಾಯೀಸ್ ಇದ್ದಾರೆ. ಸ್ಟಾಕ್ ಮಾರ್ಕೆಟ್ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಇಂಥ ದೊಡ್ಡ ಅಕಾಡೆಮಿ ಎಲ್ಲೂ ಕೇಳಿರೋಕ್ಕೂ ಸಾಧ್ಯ ಇಲ್ಲ. ಅಂಥ ಅಕಾಡೆಮಿ ನಾವು ಸೃಷ್ಟಿ ಮಾಡಿದ್ದೀವಿ ನಿಮ್ಮೆಲ್ಲರ ಏಳಿಗೆಗಾಗಿ. ನಮ್ಮ ಕನ್ನಡಿಗರು ಸ್ಟಾಕ್ ಮಾರ್ಕೆಟಲ್ಲಿ ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಂತ ನಮ್ಮ ಗುರಿ. ಸೊ TD ಅಕಾಡೆಮಿ, ನಾನು ಒಬ್ಬ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಸಹ ಹೌದು. ಮಾಡೆಲ್ ಪೋರ್ಟ್ಫೋಲಿಯೋ ಸಹ ಲಾಂಚ್ ಮಾಡ್ತಾ ಇದ್ದೀವಿ ಕೆಲವೇ ದಿನಗಳಲ್ಲಿ. ಯಾರ್ಯಾರಿಗೆ ಆಸಕ್ತಿ ಇದೆಯೋ ಅದನ್ನು ಸಹ ಸಬ್ಸ್ಕ್ರೈಬ್ ಮಾಡ್ಬೋದು. ಸೊ ಐ ಥಿಂಕ್ ಆರ್ಡರ್, ಸೊ ಯಾವ ಥರ ನೀವು ಬ್ಯಾಸ್ಕೆಟ್ ಆರ್ಡರ್ಗಳನ್ನು ಬಳಸಿ ದುಡ್ಡು ಮಾಡೋದು ಹೇಗೆ, ಎಕ್ಸಿಟ್ ಆಗೋದು ಹೆಂಗೆ, ಎಕ್ಸಿಕ್ಯೂಟ್ ಮಾಡೋದು ಹೇಗೆ, ಪ್ರತಿಯೊಂದು ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ದಿಸ್ ವಿಡಿಯೋ ವಾಸ್ ವೆರಿ ಇನ್ಫಾರ್ಮೇಟಿವ್. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ಗಳಿರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ ಫೀಲ್ಡ್, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 ಡೇಸ್ ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಜನ ಸ್ಟಾಫ್ ಇದ್ದಾರೆ ನಿಮ್ಮನ್ನ ಟ್ರೈನ್ ಅಪ್ ಮಾಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.